ಪುಟ್ಟಿ. ಇಲ್ಲ ಆಗಿರೋದನ್ನ ಅಪ್ಪ ಅಮ್ಮನ ಹತ್ರ ಹೇಳ್ಕೋಬೇಡ, ಅವ್ರು ಸುಮ್ಮನೆ ನೊಂದ್ಕೋತಾರ. ಸರಿ ಅಕ್ಕ. ಅಪ್ಪ ಏನಾದರೂ ಕೇಳಿದ್ರೆ ಇಲ್ಲಿ ಎಲ್ಲ ಚೆನ್ನಾಗೇ ಇದೆ, ಅಕ್ಕನೂ ಚೆನ್ನಾಗಿದ್ದಾಳೆ ಅಂತಾನೆ ಹೇಳು. ಬಾಬಾ, ನಾನು ಹೋಗಿ ಬರ್ತೀನಿ. ಸರಿ ಕಣವ. ಅತ್ತೆ ಬರ್ತೀನಿ. ಇನ್ ಯಾವತ್ತೂ ಬರಬೇಡ. ಇನ್ ಯಾವತ್ತು ನನ್ನ ಹಟ್ಟಿ ಕಡೆ ತಲೆ ಹಾಕೋ ಮಲಗಬೇಡ. ನಿಮ್ಮಂತ ಓದಿರೋ ಹೆಣ್ಣೈಕ್ಳು ಕಂಡ್ರೆ ನನಗಾಗಕ್ಕಿಲ್ಲ, ನಮ್ಮ ಮಟ್ಟಿಗೆ ನಾನು ಸೇರ್ಸಕ್ಕೂ ಇಲ್ಲ. ಆಮೇಲೆ ನೀವೆಲ್ಲ ಸೇರ್ಕೊಂಡು ಇಡೀ ಊರ್ನೇ ಅಪಾಯಕ್ಕೆ ತಂದ್ಬಿಡ್ತೀರ. ಇದೆಲ್ಲ ಯಾಕೆ ಬೇಕೈತಿ ಇವ್ರಿಗೆ? ತೆಪ್ಪು ಇರೋದು ಬಿಟ್ಟು ಎಲ್ಲ ಹಾಳು ಮಾಡ್ಕೊಂಡ್ರು. ನಿಮ್ಮ ಅಕ್ಕಯ್ಯ ಇಲ್ಲಿ ಮಾಡಬಾರ್ದು ಕಿತಾಪತಿ ಮಾಡ್ತವಳೆ ಅಂತ ಹೋಗಿ ನಿಮ್ಮಪ್ಪ ನಿಮ್ಮವ್ವನಿಗೆ ಹೇಳು. ಅವ್ರಿಗೂ ಇವಳು ಬುದ್ಧಿ ಎಲ್ತದಂತ ಗೊತ್ತಾಗ್ಲಿ. ನನ್ನಿಂದ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ. ಕ್ಷಮ್ಸದ ನಿನ್ನ ನಿಮ್ಮ ಅಕ್ಕನ್ನ ನಿನ್ನ ಭಾವ ಅನ್ಸ್ಕೊಂಡವನ್ನ ನಾನು ಯಾವತ್ತೂ ಕ್ಷಮ್ಸಕ್ಕಿಲ್ಲ. ನೀವ್ ಯಾವತ್ತೂ ನನ್ನ ದೃಷ್ಟಿಲಿ ಒಳ್ಳೆಯವರಾಗಕ್ ಸಾಧ್ಯನೇ ಇಲ್ಲ. ಬನ್ನಿ, ಬಿಟ್ಟು ಬರ್ತಾನೆ. ಅಯ್ಯಯ್ಯೋ, ನಮ್ಮ ಅಣ್ಣ ಹೋಯ್ತೀನಿ ಅಂತ ಅನ್ನಲ್ಲಪ್ಪ. ಅದಿತಿ ಅವರ ಹೊಂಟ್ರಾ? ಬನ್ನಿ, ಅಟ್ಟಿ ಗಂಟೆ ಬಿಟ್ಕೊಡ್ತೀನಿ. ವಿಕಾಸ, ಅಥವಾ ನಾನ್ ನಿಂಗೆ ಹೇಳಿದ್ನಾ ಹೋಗವಳನ್ನ 10 ಗಂಟೆ ಬಿಟ್ಟು ಬಾ ಅಂತ? ಇಲ್ಲ,